ಸೆಕೆಂಡ್ ಮೇನ್ ಒಳಗೆ ಶೋ ದ್ಯಾಟ್ ಅಂತ ಹೇಳಿ ಕೊಟ್ಟಾರ. ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್ ಇವು. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಡೆಫಿನೆಟ್ಲಿ ಬರೋ ಚಾನ್ಸ್ ಐತಿ. ಅದಕ್ಕಂದಲೇ ನೀವೇನು ಮಾಡಿರಿ, ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ ಅವನ್ನ. ನೋಡ್ರಿ, ಈಗ ಟ್ಯಾನ್ 48 ಡಿಗ್ರಿ ಇಂಟು ಟ್ಯಾನ್ 23 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಟ್ಯಾನ್ 67 ಡಿಗ್ರಿ ಈಕ್ವಲ್ ಟು 1 ಅಂತೇಳಿ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಹೆಂಗೆ ಮಾಡ್ತೀರಿ ನೋಡ್ರಿ, ಸೇಮ್ ಅದ ಹಿಂದಿನ ಫಾರ್ಮುಲಾಸ ಯೂಸ್ ಮಾಡೋಣ. ಒಂದು ಸ್ವಲ್ಪ ಇದನ್ನ ಮಾಡ್ತೀನಿ ಅಂತ ರೀಅರೇಂಜ್ ಮಾಡ್ತೀನಿ. ನೋಡ್ರಿ, ಟ್ಯಾನ್ 48 ಡಿಗ್ರಿ ಅಲ್ಲೇ ಬರಿತೀನಿ. ಈ ಟ್ಯಾನ್ 42 ಡಿಗ್ರಿ ಇದ್ರ ಮಗ್ಲಿ ತೊಗೊಂಬರ್ತೀನಿ. ಟ್ಯಾನ್ 42 ಡಿಗ್ರಿ. ಆಮೇಲೆ ಏನು ಮಾಡ್ತೀನಿ, ಆ ಟ್ಯಾನ್ 23 ಡಿಗ್ರಿ ಬರಿತೀನಿ, ನಿಮ್ಗೆ ಕಾಣಿಸತ್ತಿ. ಮತ್ತು ಲಾಸ್ಟಿಗೆ ಇದಂತ ಅದನ್ನಲ್ಲೇ ಬರಿತೀನಿ, ಟ್ಯಾನ್ 67 ಡಿಗ್ರಿ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಆನ್ಸರ್ ಎಷ್ಟು ಬರೆಸ್ಬೇಕು? 1 ಬರೆಸ್ಬೇಕು. ಈಗ ಟ್ಯಾನ್ 48 ಡಿಗ್ರಿ ಏನೂ ಚೇಂಜ್ ಮಾಡೋದು ಬೇಡ, ಅದಷ್ಟೇ ಇರಲಿ. ಟ್ಯಾನ್ 48 ಡಿಗ್ರಿ ಇಲ್ಲಿ ಕಾಣಿಸತ್ತಲ್ಲ, ಈ ಟ್ಯಾನ್ 42 ಡಿಗ್ರಿ ಇದನ್ನ ಹೆಂಗೆ ಬರಿಬೋದು ನಾವು? ಇದನ್ನ ಟ್ಯಾನ್ ಆಫ್ 90 ಮೈನಸ್ 48 ಡಿಗ್ರಿ ಅಂತ ಬರಿಬೋದು. ಬರಿಬಾರ್ದು? ಇದೈತಲ್ಲಿ ಕಾಣಿಸತ್ತಲ್ಲ, ಇದು ಈ ಟ್ಯಾನ್ 42 ಹೆಂಗೆ ಮಾಡಿದ್ನಿ ಅಂದ್ರೆ, ಟ್ಯಾನ್ ಇದ್ದಲ್ಲೇ ಟ್ಯಾನ್ ಬರ್ದೀನಿ. ಈ 42 ಕಾಣಿಸುತ್ತಲ್ಲ, ಈ 42 ಇದನ್ನ 90 ಮೈನಸ್ 48 ಅಂತ ಬರ್ತೀನಿ. ಯಾಕಂದ್ರೆ 90 ಮೈನಸ್ 48 ಅಂದ್ರೆ 42ನ ಬರುತ್ತಾ. ನೆಕ್ಸ್ಟ್ ಮುಂದೆ ಏನು ಮಾಡ್ತೀನಿ ನೋಡ್ರಿ, ಟ್ಯಾನ್ 23ನ ಹೆಂಗೆ ಚೇಂಜ್ ಮಾಡ್ತೀನಿ ಗೊತ್ತಾ ನಾನು? ಆ್ಯಕ್ಚುಲಿ ಟ್ಯಾನ್ 23 ಏನು ಚೇಂಜ್ ಮಾಡೋದು ಬೇಡ, ಅದಷ್ಟೇ ಇರಲಿ. ಟ್ಯಾನ್ 23 ಡಿಗ್ರಿ ಇಂಟು ಇಲ್ಲಿ ಕಾಣಿಸುತ್ತಲ್ಲ ಟ್ಯಾನ್ 67, ಅದನ್ನ ಹಂಗೆ ಮಾಡ್ತೀನಿ ನೋಡಿ, ಹಾಗೆ ಮಾಡಿದ್ನಲ್ಲ ಹಂಗೆ. ಟ್ಯಾನ್ ಆಫ್ 90 ಮೈನಸ್ 23 ಮಾಡ್ತೀನಿ. 90 ಮೈನಸ್ 23 ಅಂದ್ರೆ ಎಷ್ಟು ಬರುತ್ತೆ? ಸಬ್ಟ್ರಾಕ್ಷನ್ ಮಾಡಿ ನೋಡ್ರಿ, ಬೇಕಾದ್ರೆ 67 ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಟ್ಯಾನ್ 48 ಡಿಗ್ರಿ ಇಂಟು ಹಳೇದು ಫಾರ್ಮುಲಾ ನೆನಪು ಮಾಡ್ಕೋರಿ, ಟ್ಯಾನ್ ಆಫ್ 90 ಮೈನಸ್ ಎ ಅಂದ್ರೆ ಕಾಟ್ ಎ. ಅದೇ ರೀತಿ ಟ್ಯಾನ್ ಆಫ್ 90 ಮೈನಸ್ 48 ಅಂದ್ರೆ ಕಾಟ್ 48. ಆ ಫಾರ್ಮುಲಾಸ್ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಭಾಳ ಕೆಲಸ ಐತಿ, ಅದ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ಯಾನ್ 23 ಹೆಂಗೈತೆ ಹಂಗೆ ಬರೀರಿ. ಅದಕ್ಕಂತ ಯಾವ ಫಾರ್ಮುಲಾ ಅಪ್ಲೈನ ಮಾಡಿಲ್ಲ ನಾವು. ಇಲ್ಲಿ ಬಂತು ನೋಡಿ ವಾಪಸ್ ಒಳ್ಳೆ ಮತ್ತೀಗ. ಟ್ಯಾನ್ ಆಫ್ 90 ಮೈನಸ್ 23 ಏನಾಕೈತಿ? ಕಾಟ್ 23 ಆಕೈತಿ. ಯಾವ ಫಾರ್ಮುಲಾ ಯೂಸ್ ಮಾಡಿ ಗೊತ್ತೇ ನಾವು? ಇಲ್ಲೈತಿ ನೋಡಿ, ಟ್ಯಾನ್ ಆಫ್ 90 ಮೈನಸ್ ಎ ಈಕ್ವಲ್ ಟು ಕಾಟ್ ಎ. ಇದು ಯೂಸ್ ಮಾಡಿದ್ದ ಫಾರ್ಮುಲಾ ನಾವು ಇಷ್ಟೋ ತನಕ, ರೈಟ್? ಈಗ ಕಂಟಿನ್ಯೂ ಮಾಡೋಣ ಮುಂದೆ. ಟ್ಯಾನ್ 48 ಇದನ್ನ ಮತ್ತೆ ಪ್ರಾಬ್ಲಮ್ ಅಂತ ತಿಳ್ಕೊಂಡ್ರಪ್ಪ, ಇದು ಪ್ರಾಬ್ಲಮ್ ಅಲ್ಲ, ಅದು ಯಾವ ಫಾರ್ಮುಲಾ ಯೂಸ್ ಮಾಡಿ ಅಂತ ತೋರ್ಸಾತೀನಿ ನಿಮಗೆ. ಮತ್ತೆ ನೆನಪಾಲಿ ಅಂತೇಳಿ ತೆಗ್ದ ಬಿಡ್ತೀನಿ ತಡಿ, ಯಾಕಂತ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತೀರಿ ನೀವು. ಟ್ಯಾನ್ 48 ಅಂದ್ರೆ ಏನು ಬರೀತೀರಿ? ಟ್ಯಾನ್ 48 ಡಿಗ್ರಿ ಅಂತ ಬರೀತೀರಿ ಇಂಟು ಈ ಕಾಟ್ 48. ಯಾವತ್ತು ನಾವು ಇದನ್ನ ನೆನಪು ಹರಬಾರ್ದು, ಕಾಟ್ ಈಸ್ ಆಲ್ವೇಸ್ ರೆಸಿಪ್ರೋಕಲ್ ಆಫ್ ಟ್ಯಾನ್ ಫಂಕ್ಷನ್. ಟ್ಯಾನ್ ಅನ್ನ ರೆಸಿಪ್ರೋಕಲ್ ಮಾಡಿದ್ರೆ ಬರೋದು ಯಾವುದು? ಕಾಟ್. ಹಂಗಂದ್ರೆ ಇದನ್ನ ಹೆಂಗೆ ಬರಿಬೋದು? 1 ಡಿವೈಡೆಡ್ ಬೈ ಟ್ಯಾನ್ 48 ಡಿಗ್ರಿ ಅಂತ ಬರಿಬೋದು ಇಂಟು ಟ್ಯಾನ್ 23 ಬರೀರಿ ಇಂಟು ಈ ಡಾಟ್ ಅಂದ್ರೆ ಇಂಟು ಅಂದಂಗೆ. ಕಾಟ್ 23 ಅಂದ್ರೆ ಹೆಂಗೆ ಬರಿಬೋದು? 1 ಡಿವೈಡೆಡ್ ಬೈ ಟ್ಯಾನ್ 23 ಡಿಗ್ರಿ ಅಂತ ಬರಿಬೋದು. ಲಾಸ್ಟಿಗೆ ಇದನ್ನ ಬೇಕಾದ್ರೆ ಇಂಟು ಅಂತ ಹಾಕ್ರಿ, ಏನಾಗಂಗಿಲ್ಲ ಲಾಸ್ಟಿಗೆ. ಇಲ್ಲ ಮೊದಲು ಹಾಕಿದ್ರು ಬರುತ್ತೆ. ಇದು ಕ್ಯಾನ್ಸಲ್ ಆಕೈತೆ, ಆಮೇಲೆ ಇದು ಕ್ಯಾನ್ಸಲ್ ಆಕೈತೆ. ಲಾಸ್ಟಿಗೆ ಏನು ಬರುತ್ತೆ? ಎಲ್ಲ ಕ್ಯಾನ್ಸಲ್ ಆಗಿ 1 ಬರುತ್ತೆ, ರೈಟ್? ದಿಸ್ ಈಸ್ ಹೌ ವಿ ಹ್ಯಾವ್ ಗಾಟ್ ದ ಆನ್ಸರ್. ಮುಗೀತಿದ. ನೆಕ್ಸ್ಟ್ ಕ್ವಶನ್ ಮಾಡೋಣ ಅಂತ ಈಗ. ಕಾಸ್ 38 ಡಿಗ್ರಿ ಇಂಟು ಕಾಸ್ 52 ಡಿಗ್ರಿ ಮೈನಸ್ ಸೈನ್ 38 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ ಈಕ್ವಲ್ ಟು 0 ಬರ್ಸ್ಬೇಕು. ಈಗ ಇಲ್ಲೇನು ಮಾಡ್ತೀನಿ ಗೊತ್ತಾ ನಾನೀಗ? ಈ ಕಾಸ್ 38 ಕಾಣಿಸತ್ತಿಲ್ಲ ನಿಮ್ಗೆಲ್ಲರಿಗೆ, ಅದನ್ನ ಚೇಂಜ್ ಮಾಡ್ತೀನಿ. ಇಲ್ಲೇ ಸೈನ್ 38 ಕಾಣಿಸತ್ತಲ್ಲ, ಅದನ್ನ ಚೇಂಜ್ ಮಾಡ್ತೀನಿ. ಆಮೇಲೆ ಏನಾಕೈತೆ ನೋಡೋಣ ಅಂತ. ಕಾಸ್ 38 ಅಂದ್ರೆ 90 ಮೈನಸ್ 52, ಓಕೆ, ಡಿಗ್ರಿ. ಆಮೇಲೆ ಮುಂದಿಂದ ಕಾಸ್ 52 ಡಿಗ್ರಿ ಹಂಗೆ ಇರಲಿ, ಅದನ್ನು ಚೇಂಜ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ನಂಗೆ, ಯಾಕಂದ್ರೆ ಅದು ನಂಗೆ ಹೆಲ್ಪ್ ಮಾಡೋಂಗಿಲ್ಲ. ಸೈನ್ 38 ಹೆಂಗೆ ಬರಿತೀನಿ? ಸೈನ್ ಆಫ್ 90 ಮೈನಸ್ 52 ಅಂತ ಬರಿತೀನಿ. ಆಮೇಲೆ ಲಾಸ್ಟಿಗೆ ಏನೈತಿ? ಇಂಟು ಸೈನ್ 52 ಡಿಗ್ರಿ ಐತೆ. ಆಯಿತಾ? ಈಗ
ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಕಾಸ್ ಆಫ್ 90 ಮೈನಸ್ ಎ ಅಂದ್ರೆ ಸೈನ್ ಎ. ಇಲ್ಲಿ ಏನಾಕೈತಿ ನೋಡ್ರಿ, ಕಾಸ್ ಆಫ್ 90 ಮೈನಸ್ 52 ಅಂದ್ರೆ ಸೈನ್ 52 ಆಕೈತಿ. ಸೈನ್ 52 ಡಿಗ್ರಿ. ಮುಂದೇನೈತಿ ಅದನ್ನೇನು ಮಾಡಿಲ್ಲ ನಾನು, ಅದನ್ನಷ್ಟೇ ಬಿಡ್ತೀನಿ. ಕಾಸ್ 52 ಡಿಗ್ರಿ. ಮತ್ತೆ ವಾಪಸ್ ಅಲ್ಲಿ ಫಾರ್ಮುಲಾ ಸೈನ್ ಆಫ್ 90 ಮೈನಸ್ 52 ಅಂದ್ರೆ ಕಾಸ್ 52 ಡಿಗ್ರಿ ಇಂಟು ಸೈನ್ 52 ಡಿಗ್ರಿ. ನೋಡ್ರಿ ಎರಡು ಕಡೆ ಸೇಮ್ ಬಂತಿಲ್ಲ. ಇಲ್ಲಿನೂ ಸೈನ್ 52 ಕಾಸ್ 52, ಇಲ್ಲಿನೂ ಕಾಸ್ 52 ಸೈನ್ 52. ಇದು ಹೆಂಗಂದ್ರೆ 1 ಇಂಟು 2 ಮೈನಸ್ 2 ಇಂಟು 1 ಎಷ್ಟು ಅಂದಂಗೆ ಅರ್ಥ. ಎಷ್ಟು ಜೀರೋನ ಬರುತ್ತಲ್ಲ. 1 ಇಂಟು 2 2 ಮೈನಸ್ 2 ಈಕ್ವಲ್ ಟು 0. ರೈಟ್. ಇದನ್ನ ಇನ್ನೂ ಚೆಂದಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಹೆಂಗೆ ಮಾಡ್ಬೇಕು ಗೊತ್ತೇನು? ಇದ್ರಾಗ ಏನಾಯ್ತು, ಇದು ಬಿಟ್ಬಿಡೋಣ ಅಂತಿಲ್ಲ ಅಂದ್ರೆ ಇದನ್ನು ಮಾಡ್ರಿ. ಅದ್ರಾಗ ಏನಾಯ್ತು, ಸೈನ್ 52 ಡಿಗ್ರಿ ಕಾಸ್ 52 ಡಿಗ್ರಿ ಎರಡು ಕಡೆ ಅದೈತಿ. ಕಾಮನ್ ತಗೊಂಡ್ರೆ ಆ ಕಡೆನೂ 1 ಈ ಕಡೆನೂ 1 ಉಳಿತೈತೆ. ಈಕ್ವಲ್ ಟು 0ನ ಬರುತ್ತೆ. ಯಾಕಂದ್ರೆ ಸೈನ್ 52 ಡಿಗ್ರಿ ಕಾಸ್ 52 ಡಿಗ್ರಿ ಇಂಟು 1 ಮೈನಸ್ 1 ಅಂದರೆ 0. 0 ಇಂಟು ಎನಿಥಿಂಗ್ ಈಸ್ ಆಲ್ವೇಸ್ 0. 0 ಇಂಟು ಎನಿಥಿಂಗ್ ಈಸ್ ಆಲ್ವೇಸ್ 0. ಇದು ನಾನು ಪೂರ್ತಿ ನಿಮ್ಗೆ ಸಿಂಪ್ಲಿಫಿಕೇಶನ್ ಹಿಂಗೆ ಮಾಡಿ ಹೇಳೀನಿ, ಸಿಂಪ್ಲಿಫೈ ಮಾಡೀನಿ ಪೂರ್ತಿ. ನಿಮ್ಗೆ ಅಷ್ಟೆಲ್ಲ ಬೇಡಪ್ಪ ಅಂತಂದ್ರೆ ನೀವೇ ಮಾಡ್ಬೇಕು ಗೊತ್ತಾ, ಇಲ್ಲೇ 0 ಬರೆದ್ಬಿಟ್ರೆ ಮುಗೀತು ಕೆಲಸ, ಪ್ರಾಬ್ಲಮ್ ಮುಗೀತು. ಎಕ್ಸಾಕ್ಟ್ ಹೆಂಗಾರ ಆಗ್ತಾಬೇಕಲ್ಲ ನಿಮ್ಗೆ ಹೆಂಗೆ ಆಕೈತೆ ಅಂತೇಳಿ. 0 ಆನ್ಸರ್ ಮುಗೀತು, ಇಷ್ಟು ಬರೆದ್ರು ನಾವು. ಓಕೆ, ಮತ್ತೆ ನೆಕ್ಸ್ಟ್ ಮೇನ್ ಒಳಗೆ ಬರೋಣಂತ ಮುಂದಿನ ಪ್ರಾಬ್ಲಮ್ಸ್ಗಳ ಜೊತೆ. ಅಲ್ಲಿ ತನಕ ಗುಡ್ ಬೈ.